ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ತುಂಬಾ ಸುಲಭವಾಗಿ ರುಚಿಕರವಾಗಿ ಅತಿ ಕಡಿಮೆ ಸಮಯದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಸೂಕ್ತವಾದಂತಹ ಫಟಾಫಟ್ ಅಂತ ತಯಾರಾಗುವಂತಹ ಫಾಣೆಕೊಟ್ಟನ್ನ ಒಂದು ತುತ್ತು ಬಿಡದೆ ಇಷ್ಟಪಟ್ಟು ಬೆರಳು ಚೀಪುವಷ್ಟು ರುಚಿಯನ್ನು ಕೊಡುವಂತಹ ಈ ಒಂದು ಅನ್ನ ರೆಸಿಪಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿನ ಇಟ್ಟು ಕಡಾಯಿಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸಿ ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಜೀರಿಗೆ ಸಾಸಿವೆನ ಸೇರಿಸಿ ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಒಂದು ಸ್ವಲ್ಪ ಚಟಪಟ ಅಂದಾಗ ಒಂದು ಸ್ವಲ್ಪ ಕರಿಬೇವೆಲೆಯನ್ನು ಕೂಡ ಸೇರಿಸಿ ನಂತರ ಇವಾಗ ಒಂದು 3 ಮೆಣಸಿನ್ಕಾಯಿನ ಮಧ್ಯದಲ್ಲಿ 1-2 ಭಾಗದಾಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಂತರ ನಾನಿಲ್ಲಿ ಒಂದು ಕಟ್ ಮಾಡಿಟ್ಟಿರುವಂತಹ ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ನಾನಿಲ್ಲಿ ಒಂದು ಸ್ವಲ್ಪ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಈರುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಂತರ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಟೊಮೆಟೊನ ಒಂದು ಸ್ವಲ್ಪ ಅರ್ಧ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಈ ಟೊಮೆಟೊ ಈರುಳ್ಳಿ ಎಲ್ಲವೂ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇರೋದು. ಹಾಗೆಯೇ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಇದನ್ನು ಕೂಡ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು. ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲೆನೂ ಕೂಡ ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಹಾಕ್ಕೊಂಡಾದ ನಂತರ ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವೂ ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕೊನೆಯದಾಗಿ ನಾನು ಇದಕ್ಕೆ ಇವಾಗ ಬೇಯಿಸಿ ಇಟ್ಟಿರುವಂಥ ಅನ್ನನ ಹಾಕ್ಕೊಳ್ಬೇಕಾಗುತ್ತೆ. ಬೇಯಿಸಿರುವಂಥ ಅನ್ನನ ನಾನಿಲ್ಲಿ ಒಂದು ತಟ್ಟೆನಲ್ಲಿ ಆರಕ್ಕಿಟ್ಟಿದ್ದೆ. ಬಿಸಿ ಅನ್ನನ ನಾವು ಒಂದು ತಟ್ಟೆನಲ್ಲಿ ಆರಕ್ಕಿಟ್ರೆ ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಅನ್ನನ ನಾನಿಲ್ಲಿ ಈ ಫಾಣೆದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಏನು ಫ್ರೈ ಮಾಡಿರ್ತೀವಲ್ವ ಅದನ್ನೇ ನಾವು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಫಾಣೆ ಹೊಡೆಯೋದು ಅಂತೀವಿ. ಇಷ್ಟೇ ನೋಡ್ರಿ, ಸಿಂಪಲ್ಲಾಗಿ ಈ ಒಂದು ಫಾಣೆ ಕೊಟ್ಟನ್ನ ಮಾಡೋದು. ಈ ಫಾಣೆ ಪೂರ್ತಿ ಅನ್ನದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಅನ್ನ ಬೇಯಿಸ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋ ಕಾರಣಕ್ಕೆ ಆವಾಗಲೇ ನಾನು ಸ್ವಲ್ಪ ಉಪ್ಪನ್ನು ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ದೆ. ಈ ಅನ್ನನ ಒಗ್ಗರಣೆ ಅನ್ನ, ಚಿತ್ರಾನ್ನ ಅಂತಲೂ ಕೂಡ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಫಾಣೆಕೊಟ್ಟ ಅನ್ನ ಅಂತ ಕರಿತೀವಿ. ಇನ್ನೊಂದು ಸ್ವಲ್ಪ ಬಿಳಿ ಅನ್ನನ ಸೇರಿಸಿ ಪೂರ್ತಿಯಾಗಿ ಫಾಣೆ ಅನ್ನದಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ಏನು ಫಾಣೆ ಅಂತ ಕೊಟ್ಟಿರ್ತೀವೋ ಅದು ಪೂರ್ತಿಯಾಗಿ ಅನ್ನದಲ್ಲಿ ಬೆರಿಬೇಕು, ಅಂದರೆ ಒಗ್ಗರಣೆ ಪೂರ್ತಿ ಅನ್ನದಲ್ಲಿ ಚೆನ್ನಾಗಿ ಬೆರೆತು ಕೊನೆಯದಾಗಿ ನಾನು ಇವಾಗ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಗ್ಯಾಸನ್ನು ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು 1 ನಿಮಿಷಗಳ ಹಾಗೆ ಈ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಫ್ರೈ ಮಾಡಿಕೊಂಡ್ರೆ ಈ ಫಾಣೆ ಕೊಟ್ಟ ಅನ್ನದ ರುಚಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಮೂಲಾಗಿ ನೀವು ನೋಡಿರ್ತೀರಾ ಹೋಟೆಲ್ಗಳಲ್ಲಿ, ರೋಡ್ ಸೈಡಲ್ಲಿ ಫ್ರೈಡ್ ರೈಸು, ಎಗ್ ರೈಸು, ಜೀರಾ ರೈಸು ಅದೆಲ್ಲವೂ ಕೂಡ ನೋಡಿ ಒಂದು ಸ್ವಲ್ಪ ಗ್ಯಾಸನ್ನು ಹೈ ಪ್ರಮಾಣದಲ್ಲಿಟ್ಟು ಅವರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೂ ಅನ್ನ ತುಂಬ ರುಚಿಕರ ಅಂತ ಅನಿಸುತ್ತೆ. ಹಾಗೆಯೇ ನಾವು ಮನೆಯಲ್ಲಿ ಕೂಡ ಈ ಥರದ ಕೊನೆಯದಾಗಿ ನಾವು ಒಂದು ಸ್ವಲ್ಪ ಗ್ಯಾಸನ್ನು ಹೈ ಪ್ರಮಾಣದಲ್ಲಿಟ್ಟು ಈ ಅನ್ನನ 1 ನಿಮಿಷಗಳ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಹೆಚ್ಚು ರುಚಿಯನ್ನು ಕೊಡುವಂತಹ ಈ ಒಂದು ಫಟಾಫಟ್ ಫಾಣೆಕೊಟ್ಟ ಅನ್ನ ರೆಸಿಪಿ ಇವತ್ತಿನ ದಿವಸ ತಯಾರಾಗಿದೆ. ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ನೋಡಿ, ಬೇಯಿಸಿರುವಂಥ ಅನ್ನನ ಒಂದು ಸ್ವಲ್ಪ ಹೊತ್ತು ತಟ್ಟೆನಲ್ಲಿ ಆರಕ್ಕಿಟ್ರೆ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿರುವಂಥ ಅನ್ನನ ನಾವು ರೆಡಿ ಮಾಡ್ಕೊಳ್ಬೋದು ಅಂತ. ಫಟಾಫಟ್ ಫಾಣೆಕೊಟ್ಟ ಅನ್ನ ತಯಾರಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ತಟ್ಟೆನಲ್ಲಿ ಸರ್ವ್ ಮಾಡಿದ್ದೀನಿ. ಅನ್ನನ ನಾನಿಲ್ಲಿ ತಟ್ಟೆನಲ್ಲಿ ಸರ್ವ್ ಮಾಡಿದ ನಂತರ ಒಂದು ಸ್ವಲ್ಪ ಗಾರ್ನಿಶಿಂಗಿಗೆ ಅಂತ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಂತ ಫಟಾಫಟ್ ಫಾಣೆಕೊಟ್ಟ ಅನ್ನ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂತಹ ಫಟಾಫಟ್ ಫಾಣೆಕೊಟ್ಟ ಅನ್ನ ರೆಸಿಪಿ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.